ಗಂಭೀರವಾದಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಕರ್ನಾಟಕ ರಾಜ್ಯ ಒಂದು ರೀತಿ ಕಬ್ಬಲಿ ರಾಜ್ಯ ಆಗಿದೆ. ಕರ್ನಾಟಕ ರಾಜ್ಯ ಗ್ರಾಮೀಣ ಮಾತಾಡೋದಾದರೆ ಬೇವಾರ್ಸಿ ರಾಜ್ಯ ಅನ್ನೋ ಥರ ಕೇಂದ್ರ ಸರ್ಕಾರವನ್ನು ನೋಡ್ತಾ ಇದೆ, ಕರ್ನಾಟಕ ಸರ್ಕಾರವನ್ನು ನೋಡ್ತಾ ಇದೆ. ಇದು ಬಹಳ ಗಂಭೀರವಾಗಿ ನಾವು ಚಿಂತನೆ ಮಾಡಬೇಕಾಗಿದೆ. ಪ್ರಸ್ತುತ ಇವತ್ತು ಗ್ಯಾಸ್ ಸಿಲಿಂಡರ್ ಕೇಂದ್ರ ಸರ್ಕಾರದ ಜೊತೆಯಲ್ಲಿ ಮುಖ್ಯಮಂತ್ರಿಗಳು ಮಂತ್ರಿಮಂಡಲ ಹೋರಾಟ ಮಾಡಿ ಗ್ಯಾಸ್ ತರಿಸೋಕ್ಕೆ ಆಗಲಿಲ್ಲ. ಅಸೆಂಬ್ಲಿ ನಡೀತಾ ಇದೆ, ವಿರೋಧ ಪಕ್ಷದವರಿದ್ದಾರೆ, ಆಡಳಿತ ಪಕ್ಷದವರಿದ್ದಾರೆ. ಅವ್ರು ಯಾರೂ ಇದ್ರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಲಿಲ್ಲ. ಬಹಳ ಗಂಭೀರವಾಗಿ ನಿಮ್ಗೆ ಹೇಳ್ತೀನಿ, ಗ್ಯಾಸ್ ಬರಲೇಬೇಕು. ಗ್ಯಾಸ್ ಸಿಲಿಂಡರ್ಗಾಗಿ ನಾವು ತೀವ್ರವಾದಂಥ ಹೋರಾಟವನ್ನು ಮಾಡೋದಕ್ಕೆ ಈಗಾಗಲೇ ಕಾರ್ಯಕ್ರಮಗಳನ್ನು ಹಾಕಿದ್ದೇವೆ. ಹೊಸಕೋಟೆ ಟೋಲ್ ಬಂದ್ ಮಾಡ್ತೀವಿ, ಈ ಕಡೆ ನೆಲಮಂಗಲ ಟೋಲ್ ಬಂದ್ ಮಾಡ್ತೀವಿ, ಅನೇಕ ದೇವನಹಳ್ಳಿ ಟೋಲ್ ಬಂದ್ ಮಾಡ್ತೀವಿ. ತೀವ್ರ ಹೋರಾಟ ಮುಂದಿನ ದಿನಗಳಲ್ಲಿ ಕನ್ನಡಿಗರ ಪರವಾಗಿ, ಕರ್ನಾಟಕದ ಪರವಾಗಿ ತಮ್ಮ ಸಮಗ್ರ ಬೇಡಿಕೆಗಳನ್ನು ಈಡೇರಿಸುತ್ತೆ. ಎಲ್ಲ ನಮ್ಮ ಒಕ್ಕೂಟದವರು ಮಿಕ್ಕೆಲ್ಲರನ್ನೂ ಸೇರಿಸಿ ಕರ್ನಾಟಕ ಬಂದ್ಗೆ ನಾವು ಕರೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಎಲ್ಲರೂ ಸೇರಿ ತೀರ್ಮಾನವನ್ನು ತೆಗೆದುಕೊಳ್ತೇವೆ. ನಿಮಗೆ ಇವತ್ತು ಕನ್ನಡದ ಪರಿಸ್ಥಿತಿ ಏನಾಗಿದೆ? ಕನ್ನಡ ಶಾಲೆಗಳನ್ನು ಮುಚ್ಚಿದ್ದಾರೆ. 6,000 ಕನ್ನಡ ಶಾಲೆಗಳನ್ನು ಮುಚ್ಚಿದ್ದಾರೆ. 30 ವರ್ಷದಿಂದ ಕನ್ನಡ ಶಾಲೆಗಳಿಗೆ ಅನುದಾನ ಕೊಟ್ಟಿಲ್ಲ. 23ನೇ ತಾರೀಕು ಕನ್ನಡ ಶಾಲೆಗಳ ಅನುದಾನಕ್ಕಾಗಿ ಕನ್ನಡ ಶಾಲೆಗಳನ್ನು ಮುಚ್ಚಬೇಡಿ ಅಂತ ಹೇಳೋದಕ್ಕೋಸ್ಕರ ಮುಖ್ಯಮಂತ್ರಿಗಳ ಮನೆ ಮುಂದೆ ಹಗಲು ರಾತ್ರಿ ಮಲಗಿ ತೀವ್ರವಾದಂಥ ಹೋರಾಟವನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಇವತ್ತು ಬರೀ ಒಂದೇ ಅಲ್ಲ, ಮಹದಾಯಿ ಕೇಳೋರಿಲ್ಲ, ಮೇಕೆದಾಟು ಕೇಳೋರಿಲ್ಲ, ಕೃಷ್ಣಾ ಮೇಲ್ದಂಡೆ ಕೇಳೋರಿಲ್ಲ, ಹಿಂದಿ ಏರ್ತಾ ಇದ್ದಾರೆ ಕೇಳೋರಿಲ್ಲ, ಬ್ಯಾಂಕ್ಗಳಲ್ಲಿ ಕನ್ನಡ ಇಲ್ಲ ಕೇಳೋರಿಲ್ಲ, ತಮಿಳರು, ತೆಲುಗರು, ಮಲಯಾಳಿಗಳು, ಗುಜರಾತಿಗಳು, ಬಿಹಾರಿಗಳು, ಮಾರ್ವಾಡಿಗಳು, ಕನಿಷ್ಠ ಕರ್ನಾಟಕದಲ್ಲಿ 3 ಕೋಟಿ ಜನ ಬಂದಿದ್ದಾರೆ. ಕನ್ನಡಿಗರಿಗೆ ಜಾಗ ಇಲ್ಲ, ಕನ್ನಡಿಗರಿಗೆ ಮನೆ ಇಲ್ಲ, ಕನ್ನಡಿಗರಿಗೆ ಉದ್ಯೋಗ ಇಲ್ಲ. ಈಗ 60,000 ಉದ್ಯೋಗ ತಗೊಳ್ತಾ ಇದ್ದಾರೆ. ನೀವು ಯಾವ ಕ್ಯಾಟಗರಿಗಾರ ಕೊಡಿ, 60,000 ಜನ ಉದ್ಯೋಗಿಗಳು ಕನ್ನಡಿಗರಾಗಿರಬೇಕು. ರೈಲ್ವೆಯಲ್ಲಿ ಕನ್ನಡ ಇರಬೇಕು. ಪಾರ್ಲಿಮೆಂಟ್ ಸದಸ್ಯರು ಪಾರ್ಲಿಮೆಂಟ್ನಲ್ಲಿ ಕನ್ನಡದ ಬಗ್ಗೆ, ಕರ್ನಾಟಕದ ಬಗ್ಗೆ ನೀವು ಮಾತಾಡಲಿಲ್ಲ, ಇನ್ನೊಂದು ವಾರ ನೋಡ್ತೀವಿ, ನಿಮ್ಮ ಮನೆಗಳಿಗೆ ಮುತ್ತಿಗೆ ಹಾಕ್ತೀವಿ. ಪಾರ್ಲಿಮೆಂಟ್ ಸದಸ್ಯರ ಮನೆಗಳಿಗೆ ಮುತ್ತಿಗೆ ಹಾಕ್ತೀವಿ. ಪಾರ್ಲಿಮೆಂಟ್ ಸದಸ್ಯರು ಸಭಾತ್ಯಾಗ ಮಾಡಬೇಕು ಕರ್ನಾಟಕಕ್ಕಾಗಿ. ಪಾರ್ಲಿಮೆಂಟ್ ಸದಸ್ಯರು ಧರಣ ಮಾಡಬೇಕು. ಪಾರ್ಲಿಮೆಂಟ್ ಸದಸ್ಯರು ಪ್ರಧಾನಿಯ ಮನೆ ಮುಂದೆ ಸತ್ಯಾಗ್ರಹ ಮಾಡಬೇಕು. ಒಬ್ಬ ಪಾರ್ಲಿಮೆಂಟ್ ಸದಸ್ಯ ಬಾಯಿ ಬಿಟ್ಟಿಲ್ಲ. ಮಾನ ಮರ್ಯಾದೆ ಇದೆಯಾ? ಗೌರವ ಇದೆ ನಿಮಗೆ? ಮಾನ ಮರ್ಯಾದೆ ಇದ್ದರೆ ಪಾರ್ಲಿಮೆಂಟ್ಲಿ ಕನ್ನಡಿಗರ ಪರವಾಗಿ ಮಾತಾಡಿ ಅಂತೇಳಿ ತೀವ್ರವಾಗಿ ಒತ್ತಾಯ ಮಾಡ್ತೀನಿ. ಈ ಒಂದು ಚಳವಳಿಯಲ್ಲಿ ನಮ್ಮ ನಾಡಿನ ಕನ್ನಡ ಸೇನೆಯ ಮುಖಂಡರಾದಂಥ ಕುಮಾರ್ರವರು ಮತ್ತು ಹಿರಿಯ ಮುಖಂಡರಾದಂಥ ನಮ್ಮ ಮಂಜುನಾಥ್ ದೇವ್, ಇನ್ನೂ ಅನೇಕ ಮುಖಂಡರುಗಳೆಲ್ಲ ಬಂದಿದ್ದಾರೆ. ಅವರು ಮಾತನಾಡ್ತಾರೆ.